ಕನ್ನಡದ ಹಳೆಯ ನಟರನ್ನ ನೆನಪು ಮಾಡಿಕೊಳ್ಳೋದೇ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಗಡಿಯಲ್ಲಿ ತಾಲೀಮು ನಡೆಸಿ ಹುರಿಗಟ್ಟಿದ ದೇಹದೊಂದಿಗೆ MP ಶಂಕರ್ ಕನ್ನಡದ ಸಿನಿಮಾಗಳಲ್ಲಿ ಮಿಂಚಿ ಮರೆಯಾದವರು. 1967ರಲ್ಲಿ ಬಂದಂತಹ ರತ್ನಮಂಜರಿ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶವನ್ನು ಕೊಟ್ಟವರು. ಜೊತೆಗೆ ಕಾಡಿನ ರಹಸ್ಯ ಚಿತ್ರದಿಂದ ನಿರ್ಮಾಪಕರು ಆದರು. ಪ್ರಾಣಿಗಳ ಬಗ್ಗೆ, ವನ್ಯಜೀವಿ ಸಂಪತ್ತಿನ ಬಗ್ಗೆ ಅಪಾರ ಕಾಳಜಿ, ಪ್ರೀತಿ, ಅಕ್ಕರೆಯನ್ನು ಹೊಂದಿದ್ರು. ಇದ್ರ ಮುಖಾಂತರ ಅನೇಕ ಸಿನಿಮಾಗಳಲ್ಲಿ ಅರಣ್ಯವನ್ನು ರಕ್ಷಣೆ ಮಾಡೋದ್ರ ಕುರಿತಾಗಿ ಸಂದೇಶವನ್ನು ಕೊಟ್ಟರು. ಆ ಸಾಲಿನಲ್ಲಿ ಗಂಧದ ಗುಡಿ, ಮೃಗಾಲಯ, ರಾಮಲಕ್ಷ್ಮಣ, ಕಾಡಿನ ರಾಜ ಹೀಗೆ ಅನೇಕ ಸಿನಿಮಾಗಳನ್ನು ನಾವು ಕಾಣಬಹುದು. ಜೊತೆಗೆ ವನ್ಯಜೀವಿ ಹಾಗೂ ಅರಣ್ಯ ಸಂಪತ್ತಿನ ಬಗ್ಗೆಯೇ ಕಥೆಗಳು ಕೂಡ ಇರ್ತಾ ಇದ್ವು. ಈ ಚಿತ್ರಗಳಿಗೆಲ್ಲ ಸ್ವತಃ MP ಶಂಕರ್ ಅವರೇ ಕಥೆಯನ್ನು ಕೊಡ್ತಾ ಇದ್ರಂತೆ. ಈ ನಟನೆ ವಿಚಾರಕ್ಕೆ ಬಂದರೂ ಸತ್ಯ ಹರಿಶ್ಚಂದ್ರ ಚಿತ್ರದ ವೀರಬಾಹು, ನಾಗರಹಾವು ಚಿತ್ರದ ಪೈಲ್ವಾನ್ ಬಸಣ್ಣ, ಹುಲಿಯ ಹಾಲಿನ ಮೇವು ಚಿತ್ರದ ದೊಡ್ಡ ವೀರಪ್ಪ ಅವೆಲ್ಲ ಪಾತ್ರಗಳನ್ನು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ.